ಸದಾಶಿವ ಪಾಟೀಲ್, ರಾಯಚೂರು. ಜೈ ಗುರುದೇವ್. ನನ್ನ ಹೆಸರು ಮುತ್ತುರೆಡ್ಡಿ ಅಂತ, ಅಮೃತಹಳ್ಳಿಯಿಂದ ಬಂದೆ. ನಮಸ್ತೆ, ನಾನು ಲಿಂಗರಾಜ್ ಅಂತೇಳಿ ಶೃಂಗೇರಿ ಕೊಪ್ಪದಿಂದ ಬಂದೀನಿ. ನಮಸ್ಕಾರ, ನನ್ನ ಹೆಸರು ದಯಾನಂದ್ ಅಂತೇಳಿ. ನನ್ನ ಹೆಸರು ಮೋಹನ್, ನಾನು ಮೈಸೂರಿಂದ ಬಂದಿದ್ದೇನೆ. ನಾನು ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾವಿಲ್ಲಿಗೆ ಹೇಗೆ ಬಂದೀವಿ ಅಂತಂದ್ರೆ, ನಾವು ಮನೋಶಕ್ತಿ ಕಾರ್ಯಾಗಾರಕ್ಕೆ ಮೊದಲು ಒಂದು ಸಲ ಬಂದಿದ್ದೀವಿ. ಅದಕ್ಕಿಂತ ಮೊದಲು ಹೆಂಗೆ ಬಂದೀವಿ ಅಂದ್ರೆ, ಮೊದಲು ನಮ್ಮ ಆಧ್ಯಾತ್ಮದಲ್ಲಿ ಸ್ವಲ್ಪ ಮೊದಲಿಂದನೂ ಪ್ರಗತಿಯಲ್ಲಿ ಇದ್ದೀವಿ. ಆ ಕಾರಣದಿಂದ ಅದು ನಂಟಿನಿಂದ ಯೂಟ್ಯೂಬ್ನಾಗ ನೋಡಿ ಅಲ್ಲಿ ಮನೋಶಕ್ತಿಗೆ ಬಂದೀವಿ. ಮನೋಶಕ್ತಿಯಿಂದ ಇಲ್ಲಿ ಈಗ ಕುಂಡಲಿನಿ ಜಾಗೃತಿ ಒಂದು ಯೋಗ ಕಲಿಬೇಕಂತೇಳಿ ಈ ಶಕ್ತಿ ಕ್ರಿಯಕ್ಕೆ ಬಂದೀವಿ. ಇದರಲ್ಲಿ ಶಕ್ತಿ ಕ್ರಿಯೆ ಮಾಡೋದ್ರಿಂದ ಒಳ್ಳೆಯ ಸಂತೋಷ. ಗಿರೀಶ್ ಅಕ್ಕಿ ಅವರ ಯೂಟ್ಯೂಬಲ್ಲಿ ನೋಡಿ ನಾನು ಬಂದಿದ್ದೀನಿ. ಈಗ ನಾನಂತೂ ಇಲ್ಲಿ ಬಂದ ಮೇಲೆ ತುಂಬ ಒಂಥರ ಮನಸ್ಸಿಗೆ ನೆಮ್ಮದಿ. ಮತ್ತು ನಾವು ಈ ಮುಂದೆ ಏನು ಮಾಡಬೇಕು, ಯಾವ ಥರ ನಾವು ಜೀವನ ಮಾಡಬೇಕು, ಏನೇ ಸಂಪಾದನೆ ಮಾಡಿದರೂ ಏನೇ ಇದು ಮಾಡಿದರೂ ಕೂಡ ನಮಗೆ ಒಂದು ಕೊನೆಯದಾಗಿ ಒಂದು ಆ ಕುಂಡಲಿ ಯಾವ ಥರ ನಮಗೆ ಇದಾಗತ್ತೆ, ಸಪೋರ್ಟ್ ಮಾಡುತ್ತೆ ಅಂಥೇಳಿ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಶಕ್ತಿ ಕ್ರಿಯೆ ಒಂದು ಕುಂಡಲಿ ಧ್ಯಾನಕ್ಕೆ ಬಂದಿದ್ದೆ. ಒಂದು ವಾರದಿಂದ ಈ ಕಾರ್ಯಕ್ರಮ ನಡೆದು ಇವತ್ತಿಗೆ ಎಂಡ್ ಆಗ್ತಿದೆ ಈ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಬರಲಿ ಮೂಲ ಕಾರಣ ಅಂದರೆ ನಮ್ಮ ಶ್ರೀ ಜಗದ್ಗುರು ಶ್ರೀರಾಮ್ ಗುರು ಉಪಾಸನಾ ಫೌಂಡೇಶನಿಂದ ಸುಮಾರು ಒಂದು 8-9 ತಿಂಗಳಿಂದ ನಾನು ಇವರ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ಅದರಲ್ಲಿ ಮನೋಶಕ್ತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ. ಆದ್ದರಿಂದ ಆನಂತರ ಸಂಮೋಹಿನಿ ವಿದ್ಯೆ, ಆನಂತರ ಈಗ ಶಕ್ತಿ ಕ್ರಿಯೆ ಬಂದಿದ್ದೇನೆ. ಇದರಿಂದ ತುಂಬ ಅನುಕೂಲವಾಗಿದೆ. ಮತ್ತು ಇನ್ನೊಂದೆಂದರೆ ಮನೋಶಕ್ತಿ ಕಾರ್ಯಕ್ರಮದಿಂದ ತುಂಬ ನನ್ನ ಮನಸ್ಸಿನೊಳಗಿದ್ದ ಗೊಂದಲಗಳು, ಚಂಚಲ ಇರ್ತದೆ ಎಲ್ಲ ಸರಿಯಾಗಿದೆ. ಗುರುಗಳ ವಿಡಿಯೋಗಳನ್ನು ಆಗಾಗ ನೋಡ್ತಾ ಇದ್ದೇನೆ. ಅದರಿಂದ ಪ್ರೇರಿತನಾಗಿ ಈ ಶಕ್ತಿ ಕ್ರಿಯಾ ಯೋಜನೆ ಶಿಬಿರಕ್ಕೆ ಬಂದಿರುತ್ತೇನೆ. ಈ ಶಕ್ತಿ ಕ್ರಿಯಾ ಶಿಬಿರಕ್ಕೆ ಅಟೆಂಡ್ ಆದಮೇಲೆ ಒಂಥರ ಹೊಸ ಚೈತನ್ಯ ಬಂದಂತ ಅನ್ನಿಸ್ತಾ ಇದೆ. ಇದು ಸ್ಪೆಷಲಿ ಯೂತ್ಗೆ ಇದು ಭಾಳ ಒಳ್ಳೆಯದು. ಯುವಜನತೆ ಇದರ ಸದುಪಯೋಗ ಪಡಿಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ. ನಾನು ಗುರುಗಳನ್ನ ತುಂಬ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾಯಿದ್ದೆ. ಅವರ ವಿಚಾರಗಳು, ಅವರಾಗಿರುವಂಥ ಜ್ಞಾನ, ಅವರಿಗಿರುವ ಆಧ್ಯಾತ್ಮದಲ್ಲಿರುವಂಥ ಆಸಕ್ತಿ, ಸಾಧನೆ, ಜೊತೆಗೆ ವೇದಾಂತದ ಬಗ್ಗೆ ಹೇಳಿಕೊಡುವುದರಿಂದ ನನಗೆ ತುಂಬ ಇನ್ಸ್ಪೈರ್ ಆಯಿತು ಆ ವಿಷಯಗಳನ್ನ ಕೇಳಿದೆ. ಯಾಕಂದ್ರೆ ನಾನು ಆ ವಿಚಾರದಲ್ಲಿ ತುಂಬ ತಿಳ್ಕೊತಾ ಇರೋದ್ರಿಂದ ನಾನು ಅವರ ಒಂದು ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ನೋಡಿ ನಾನು ಮೈಸೂರಲ್ಲಿ ಅವರ ಮನೋಶಕ್ತಿ ಕಾರ್ಯವನ್ನು ಅಟೆಂಡ್ ಮಾಡುವ ಸಂದರ್ಭದಲ್ಲಿ ಹೇಳಿಕೊಟ್ಟಂಥ ಮನಸ್ಸಿನ ಸತ್ಯಗಳು ಇದು ನಮಗೆ ತುಂಬ ಅರಿವಾಗಕ್ಕೆ ಸ್ಟಾರ್ಟ್ ಆಗಿತ್ತು. ಎಲ್ಲದಕ್ಕೂ ಕಾರಣ ಮೂಲ ಮನಸ್ಸೇ ಎಂಬುದು ಯಾವಾಗ ಅವರು ಮನ ಮುಟ್ಟುವಂತೆ ಹೇಳಿಕೊಟ್ರು, ಆಗ ನನಗೆ ಎಷ್ಟೋ ಗೊಂದಲಗಳು ನಮಗೆ ಬಿದ್ದೋಯ್ತು.